ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲಾಗಿ ನಿಮಗೇನೋ ಒಂದು ತಿಂಡಿ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಸ್ಪೆಷಲ್ ಏನಿಲ್ಲ, ಎಲ್ಲರ ಮನೇಲೂ ಮಾಡ್ತಾರೆ. ಅದರಲ್ಲೂ ಇದೆಲ್ಲ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಂತ ಮಾಡೋದು ಕಡಿಮೆ. ಹಾಗಾಗಿ ನಾನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಶಾವಿಗೆಯಿಂದ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಉದ್ರಾಗಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ನೀವು ವಿಡಿಯೋ ನೋಡಿ ಮಾಡ್ಕೊಂಡು ತಿನ್ನಿ ಆಯಿತಾ. ಹಾಗಾಗಿ ನೋಡಿ, ಇದಕ್ಕೆ ಬೇಕಾಗಿರೋದು ಒಂದೆರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಒಂದೆರಡು ಟೊಮೊಟೊ, ಹಾಗೆ ಪುದೀನ ಮತ್ತು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ಶಾವಿಗೆನ ಬೇಯಿಸ್ಕೊಬೇಕು. ಇದನ್ನು ಶಾವಿಗೆ ಬೇಯಿಸ್ಕೊಂಡಿಲ್ಲ ಅಂದರೆ ಉದುರು ಬರಲ್ಲ. ಅದ್ರ ಜೊತೆನೇ ಒಬ್ಬೊಬ್ಬರು ಮಾಡ್ತಾರೆ, ಆದರೆ ಅದು ಮುದ್ದೆ ಥರ ಆಗುತ್ತೆ. ಹಾಗಾಗಿ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ ನೋಡಿ ನೀರಲ್ಲಿ. ಇವಾಗ ಚಿಕನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಇದು ಮೆತ್ತಗಾಗುತ್ತೆ, ಗೊತ್ತಾಗುತ್ತಲ್ವ, ಶಾವಿಗೆ ಅಳ್ಳಿದಾಗ ಉದ್ದಾಗಿ ಮೆತ್ತಗಾಗುತ್ತೆ. ಆ ಟೈಮಲ್ಲಿ ಅದನ್ನು ಬೇರೆ ಒಂದು ಕಂಟೈನರ್ಗೆ ಅದನ್ನು ಬಗ್ಸಿ ಇಟ್ಕೊಬೇಕು. ನೋಡಿ, ಇವಾಗ ಒಂದು ಬಾಣಲಿಯಲ್ಲಿ 1 ದೊಡ್ಡ ಸ್ಪೂನಲ್ಲಿ ಒಂದು ತುಪ್ಪ ಹಾಕಿದ್ದೀನಿ, ಮತ್ತು ಅದೇ ಸ್ಪೂನಲ್ಲಿ ಒಂದು ಎಣ್ಣೆ ಹಾಕ್ತೀನಿ. ತುಪ್ಪ ಏನಕ್ಕಪ್ಪ ಹಾಕಬೇಕು ಅಂತಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ತುಪ್ಪ ಏನು ಹಾಕಲೇಬೇಕು ಅಂತ ಏನಿಲ್ಲ, ಬಟ್ ಎಣ್ಣೆಗಿಂತ ತುಪ್ಪನೇ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಇದು ನೋಡಿ, ಇವಾಗ ಅದು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದಾಯಿತು. ಅದನ್ನು ಒಂದು ಕಂಟೈನರಿಗೆ ಹಾಕಿದ ತಕ್ಷಣ ತಣ್ಣೀರು ಹಾಕಬೇಕು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಇದು ಕೂಡ ನೋಡಿ, ನನ್ನಲ್ಲೇ ಸಿಂಕಲ್ಲಿ ನೀರು ಬರುತ್ತಲ್ವ, ಅದರಲ್ಲೇ ಹಾಕ್ತಾಯಿದ್ದೀನಿ. ನಾವು ಫಿಲ್ಟ್ರ್ ಇಟ್ಕೊಂಡಿರೋದ್ರಿಂದ ಅದೇ ನೀರನ್ನೇ ಯೂಸ್ ಮಾಡ್ತೀವಿ ತೊಳೆಯೋದಕ್ಕೆಲ್ಲ. ಹಾಗಾಗಿ ಹಾಕಿದ್ದೀನಿ ಅದನ್ನು. ಇವಾಗ ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಮಸಾಲೆ ಸಾಮಾನೆಲ್ಲ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಬೇಯಿಸ್ಕೊಬೇಕು. ಮಸಾಲೆ ಸಾಮಾನೆಲ್ಲ ಗಮ್ಮನ್ನಂಗೆ ಅದೆಲ್ಲ ಅಂದಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬೆಂದಮೇಲೆ ಆನಿಯನ್ ಹಾಕ್ತೀನಿ. ಆನಿಯನ್ ಹಾಕಾದ್ಮೇಲೆ ಕ್ಲೀನಾಗಿ ಆನಿಯನ್ನ ಬೇಯಿಸ್ಕೊಬೇಕು. ಹೊಂಬಣ್ಣ ಬರೋವರೆಗೂ ಆನಿಯನ್ ಬೇಯಿಸಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಒಂದು ಸ್ವಲ್ಪ ಹಸಿ ಬಿಸಿ ಬೆಂದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು. ಈರುಳ್ಳಿ ಬೇಗ ಬೇಯಲಿ ಅಂತ ಅಷ್ಟೇ. ನೋಡಿ, ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕಲೇಬೇಕಲ್ವ, ಹಾಗಾಗಿ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಇದನ್ನು ಬೇಯಿಸ್ಕೋದ್ರಿಂದ ಚಿಕನ್ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಟೇಸ್ಟಾಗಿರುತ್ತೆ. ಆ್ಯಕ್ಚುಲಿ ಕರಿಬೇವನ್ನ ನಾನು ಎಣ್ಣೆಗೆ ಹಾಕಬೇಕಿತ್ತು, ಮರ್ತೆ ಅಂತ ಮೇಲ್ಗಡೆ ಹಾಕಿದ್ದೀನಿ. ಎಣ್ಣೆಗೆ ಹಾಕ್ಕೊಳ್ಳಿ ನೀವು. ನೋಡಿ, ಇವಾಗೆಲ್ಲ ಹಾಕಾದ್ಮೇಲೆ ಕ್ಲೀನಾಗಿ ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ನೋಡಿ, ಕ್ಲೀನಾಗಿ ತಿರುಗಿಸ್ಕೋಬೇಕು. ಕ್ಲೀನಾಗಿ ಬೇಯಬೇಕು ಮಾಂಸ ಬೆಂದಿಲ್ಲ ಅಂತಂದರೆ ಒಂದು ಸ್ವಲ್ಪನೂ ಟೇಸ್ಟ್ ಆಗೋಲ್ಲ. ಒಗ್ಗರಣೆಲೆ ಚೆನ್ನಾಗಿ ಮಾಂಸ ಬೇಯಬೇಕು. ಆದಷ್ಟು ಒಂದು 5ರಿಂದ 10 ನಿಮಿಷ ಕ್ಲೀನಾಗಿ ಬಾಯಿ ಮುಚ್ಚಿಬಿಟ್ಟು ಮುಚ್ಚಿ ಬೇಯಿಸಿಲ್ಲ ಹಾಗೆ ಹಬೆ ಹೊರಗೆ ಹೋಗ್ತಿದೆ ಅಂದರೆ ಟೇಸ್ಟು ಬರೋಲ್ಲ, ಮತ್ತು ಬೇಯೋದು ಇಲ್ಲ ಮಾಂಸ. ನೋಡಿ, ಇವಾಗ ಎಲ್ಲ ಬೆಂದಿದೆ ಮಾಂಸ. ಇವಾಗ ನಾನು ಬೆಂದಾದಮೇಲೆ ಚಿಕನ್ ಎಲ್ಲ ಬೆಂದಿದ ತಕ್ಷಣ ನಾನು ಕೊರಿಯಂಡರ್ ಪೌಡ್ರು ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ 3 ಆ್ಯಡ್ ಮಾಡ್ತೀನಿ ಇವಾಗ ಸ್ವಲ್ಪ. ಏಕೆಂದರೆ ಮೆಣಸಿನ್ಕಾಯಿ ತುಂಬ ಹಾಕಿರೋದ್ರಿಂದ ಖಾರದ ಪುಡಿ ಅಷ್ಟೊಂದೇನು ಹಾಕೋದಕ್ಕೆ ಹೋಗಬೇಡಿ. ಖಾರ ನೋಡ್ಕೊಂಡು ಹಾಕಿದ್ರೆ ಸಾಕಾಗುತ್ತೆ. ಸ್ಪೈಸಿಯಾಗಿ ತಿನ್ನೋರು ಸ್ವಲ್ಪ ಖಾರನೇ ಇರಲಿ, ಏಕೆಂದರೆ ಶಾವಿಗೆ ಬಿರಿಯಾನಿ ಆಗಿರೋದ್ರಿಂದ ಖಾರ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಇವಾಗಲೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಕ್ಲೀನಾಗಿ ತಿರುಗಿಸಿ 1-2 ರೌಂಡು. ಇವಾಗ ಮುಚ್ತೀನಿ ನಾನು. ಮುಚ್ಚಿ ಇದೆಲ್ಲ ಫುಲ್ಲು ಅದು ಖಾರ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಹಿಡಿದ್ಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತಲ್ವ, ಆವಾಗ ಒಂದು ಬೇರೆ ಕಡಾಯಿಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಅಂತಂದರೆ ಈರುಳ್ಳಿ ಮತ್ತು ಕರಿಬೇವನ್ನ ಸಿಡಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು, ಈರುಳ್ಳಿ ಕಪ್ಪು ಬಣ್ಣ ಬರೋವರೆಗೂ ಸುಟ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಹಾಗಾಗಿ ಇದನ್ನು ಬೇರೆದ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅದರಲ್ಲಿ ಫ್ರೈ ಮಾಡಿ ಇಟ್ಕೊಂಡೆ. ಇವಾಗ ಅದೆಲ್ಲ ಗೊಜ್ಜು ರೆಡಿ ಆಯಿತು ನೋಡಿ. ಆವಾಗ ಸ್ವಲ್ಪ ಶಾವಿಗೆನ ಅದ್ರ ಮೇಲೆ ಹಾಕಿದೆ. 1 ಲೇಯರ್ ಶಾವಿಗೆ ಹಾಕ್ಬಿಟ್ಟು ಇವಾಗ ಅಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ವ ಈರುಳ್ಳಿ, ಅದನ್ನು ಹಾಕಬೇಕು. ನೋಡಿ, ಇವಾಗ ಇದು ಸ್ವಲ್ಪ ಹಾಕಿ ಕ್ಲೀನಾಗಿ ತಿರುಗಿಸ್ಕೊಬೇಕು. ಎಲ್ಲ ಅದರಲ್ಲಿರೋ ಗ್ರೇವಿ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ತಿರುಗಿಸ್ಕೊಂಡು ಎಲ್ಲ ಫುಲ್ಲು ಒಂದು ಹದ ಮಾಡಿಕೊಂಡು ಇವಾಗ ಮತ್ತೆ ಉಳಿದಿರೋದನ್ನು ಹಾಕಬೇಕು. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ಉಳಿದಿರೋದನ್ನು. ಇದು ನೋಡಿ, ಒಳ್ಳೆ ಬಾಸುಮತಿ ಅಕ್ಕಿ ಥರ ಆಗಿದೆ. ಇದು ಹುರಿದಿರೋ ಶಾವಿಗೆನ ನಾನು ತೊಗೊಂಡಿದ್ದು, ಗೋಧಿ ಶಾವಿಗೆ ಇದು. ನೀವು ಇದು ಹುರಿದಿರೋ ಶಾವಿಗೆ ತಗೊಂಡ್ರೆ ಈಸಿನೂ ಆಗುತ್ತೆ, ಮತ್ತು ಒಳ್ಳೆ ಬಾಸುಮತಿ ಅಕ್ಕಿ ಥರನೇ ಕಾಣಿಸುತ್ತೆ ಉದ್ದಾಗಿ. ನೋಡಿ, ಇವಾಗ ಇದನ್ನೆಲ್ಲ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ, ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿನ ಮತ್ತು
ಇದು ಏನಪ್ಪ ಕರಿಬೇವನ್ನ ಎರಡೂ ಕ್ಲೀನಾಗಿ ಮೇಲ್ಗಡೆ ಹಾಕಿಬಿಟ್ಟು ಇದನ್ನು 1-2 ನಿಮಿಷ ಹಾಗೆ ದಮ್ ಕಟ್ಟಬೇಕು. ಯಾಕೆ ಅಂತಂದರೆ ಕೆಳಗಡೆಯಿಂದ ಫುಲ್ಲು ಹಬೆ ಮೇಲೆ ಬಂದು ಹಸಿ ಸೊಪ್ಪೆಲ್ಲ ಇದೆಯಲ್ವ ಅದೆಲ್ಲ ಬಾಡೋ ಥರ ಆಗಬೇಕು. ಆವಾಗ ಆಸಮ್ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ರೆಡಿ ಆಯಿತು. ನಾನು ದಮ್ ಕಟ್ಬಿಟ್ಟು 2 ನಿಮಿಷ ದಮ್ ಕಟ್ಟಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬೇಡ, ಯಾಕೆಂದರೆ ಜಾಸ್ತಿ ಹೊತ್ತು ಮಾಡಿಬಿಟ್ರೆ ತಳ ಸೀದ್ಬಿಡುತ್ತೆ. ಸಿಮ್ಗೆ ಹಾಕ್ಬಿಟ್ಟು 2 ನಿಮಿಷ ಕಟ್ಬಿಟ್ರೆ ನೋಡಿ ಇವಾಗ ಎಷ್ಟು ಚೆನ್ನಾಗಾಯಿತು ಅಂತ. ಏನು ಘಮ ಘಮ ಅಂತಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಸಿ ರೆಸಿಪಿ, ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನಾವು ಮನೇಲಿ 2-3 ಜನ ಇರೋರು ಆರಾಮಾಗಿ ಇದನ್ನ ಮಾಡ್ಕೊಂಡು ತಿನ್ಬೋದು. 1/4 kg ಆದರೆ ಸಾಕಾಗುತ್ತೆ. ಇದು ಹುರಿದಿರೋ ಶಾವಿಗೆ ಬ್ರೌನ್ ಕಲರಲ್ಲಿ ಸಿಗುತ್ತೆ ಅಂಗಡಿನಲ್ಲಿ, ನೋಡಿ ತೊಗೊಬೇಕು. ನೋಡಿ ನಾನು ತಟ್ಟೆಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಕೊಂಡು. ಆಸಮಾಗಿತ್ತು ಟೇಸ್ಟ್ ಮಾತ್ರ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನೀವು ಈ ವಿಡಿಯೋ ನೋಡಾದ್ಮೇಲೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.